ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಮ್ಮ ಹಿಂದೂಗಳ ಪ್ರಮುಖ ಹಬ್ಬವಾದ ಜನ್ಮಾಷ್ಟಮಿಯನ್ನು ದೇಶದ ಎಲ್ಲೆಡೆ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಮತ್ತು ಕೃಷ್ಣನ ದೇವಾಲಯಗಳು, ಮಠಗಳಲ್ಲಿ ವಿಶೇಷ ಪೂಜೆ ಮತ್ತು ಆಚರಣೆಗಳು ನಡೆಯುತ್ತಿರುತ್ತೆ. ಧರ್ಮದ ಹಾದಿಯಲ್ಲಿ ನಡೆಯುವ ಶ್ರೀಕೃಷ್ಣನು ಎಲ್ಲರಿಗೂ ಕೂಡ ಪ್ರೇರಣಾದಾಯಕ. ಜಗದೋದ್ಧಾರಕನ ಪ್ರತಿಯೊಂದು ನುಡಿಮುತ್ತುಗಳು ಬದುಕಿನಲ್ಲಿ ಯಶಸ್ಸಿಗೆ ಕಾರಣವಾಗಿದೆ. ಈ ಕೃಷ್ಣ ಹೇಳಿದ 12 ನುಡಿಮುತ್ತುಗಳು 12 ಸಂದೇಶಗಳು ಮತ್ತು ಅದರ ಅರ್ಥಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಅವರು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನೀವು ಕೃಷ್ಣನ ಭಕ್ತರಾಗಿದ್ದರೆ ಓಂ ಕೃಷ್ಣಾಯ ನಮಃ ಅಥವಾ ಓಂ ವಾಸುದೇವಾಯ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ, ಅವನು ಹೇಳಿದ ಸಂದೇಶಗಳೇನು, ಅದರ ಅರ್ಥಗಳೇನು ಅಂತ ತಿಳಿಸಿಕೊಡ್ತೀನಿ. ಶ್ರೀಕೃಷ್ಣನನ್ನ ಶ್ರದ್ಧಾಭಕ್ತಿಯಿಂದ ನಾವು ಆರಾಧಿಸ್ತೀವಿ. ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಬೆಣ್ಣೆ ಕೃಷ್ಣ ಅಥವಾ ಇನ್ನಿತರ ಅವತಾರಗಳಲ್ಲಿ ಮಕ್ಕಳನ್ನು ಸಂಭ್ರಮಿಸ್ತೀವಿ. ಅದಲ್ಲದೆ ಗಂಡು ಮಕ್ಕಳಾದರೆ ಕೃಷ್ಣನ ರೀತಿ, ಹೆಣ್ಣು ಮಕ್ಕಳಾದರೆ ರಾಧೆಯ ರೀತಿ ಅಲಂಕರಿಸಿ ನಾವು ನೋಡ್ತೀವಿ. ಹೀಗೆ ಅಲಂಕರಿಸಿ ಕೃಷ್ಣನನ್ನು ನಾವು ನಮ್ಮ ಜೀವನದಲ್ಲಿ ಅವನು ಹೇಳಿದ ಮಾತುಗಳನ್ನು ಅಳವಡಿಸ್ಕೋಬೇಕಾದ್ರೆ ಅವನು ಏನು ಹೇಳಿದ್ದಾನೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದು, ನಾವು ಯಾವುದೇ ಸಮಸ್ಯೆಯಲ್ಲಿದ್ದರೂ ನಮ್ಮ ಕರ್ತವ್ಯವನ್ನು ಮರೆಯಬಾರದು ಎಂಬುದನ್ನು ಹೇಳಿದ್ದಾನೆ. ಧರ್ಮದ ಮಾರ್ಗದಲ್ಲಿ ನಡೆಯಬೇಕೆಂದು ಶ್ರೀಕೃಷ್ಣನು ಹೇಳುತ್ತಾನೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ನಾವು ಧರ್ಮದ ಮಾರ್ಗದಲ್ಲಿ ನಡಿಬೇಕು. ಮತ್ತು ಯಾವುದೇ ಸಮಸ್ಯೆಗಳು ಬಂದರೂ ನಮ್ಗೆ ಎದುರಾದರೂ ಅದಕ್ಕೆ ಒಂದು ಪರಿಹಾರ ಇದ್ದೇ ಇರುತ್ತೆ. ಆದರೆ ಆ ಸಮಯಕ್ಕೆ ನಮಗೆ ಗೊತ್ತಾಗದೇ ಇರ್ಬೋದು, ಆದರೆ ಕೂತು ಯೋಚನೆ ಮಾಡಿದ್ರೆ ಒಂದಲ್ಲ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಅನ್ನೋದು. ಇನ್ನು ಎರಡನೇದು, ಗುರಿಯನ್ನು ಸಾಧಿಸುವಲ್ಲಿ ನೀವು ವಿಫಲವಾದರೆ ತಂತ್ರವನ್ನು ಬದಲಿಸಿ ಗುರಿಯನ್ನಲ್ಲ. ಅಂದರೆ ನಾವು ಒಂದು ಗುರಿಯನ್ನು ಸಾಧಿಸಬೇಕು ಅಂತ ಏನೋ ಒಂದು ಗುರಿಯನ್ನು ಇಟ್ಕೊಂಡಿರ್ತೀವಿ, ಆದರೆ ಅದನ್ನು ನಾವು ಮಾಡ್ತಾ ಇರೋ ರೀತಿಲಿ ನಾವು ಸಾಧಿಸೋಕ್ಕಾಗಿಲ್ಲ ಅಂದರೆ ಬೇರೆ ರೀತಿ ನಾವು ಏನು ಉಪಯೋಗಿಸ್ತಾ ಇರ್ತೀವಿ. ಈಗ ನಾವು ಯಾವುದೋ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತ ಅಂದ್ಕೊಂಡ್ರೆ ನಾವು ಓದ್ತಾ ಇರ್ತೀವಿ, ಆದರೂ ಅದರಲ್ಲಿ ಪಾಸ್ ಆಗೋಕ್ಕೆ ಕಷ್ಟ ಆಗ್ತಾ ಇದ್ದರೆ, ನಾವು ಒಳ್ಳೆ ಮಾರ್ಕ್ಸ್ ತಗೋತಾ ಇಲ್ಲ ಅಂದರೆ ನೆಕ್ಸ್ಟ್ ಇನ್ನೂ ಹೆಚ್ಚು ಪರಿಶ್ರಮ ಹಾಕಬೇಕು, ಓದೋ ರೀತಿ ಚೇಂಜ್ ಮಾಡಬೇಕು. ಆ ರೀತಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಗುರಿ ಇಟ್ಕೊಂಡು ಗುರಿಯನ್ನು ಸಾಧಿಸೋ ಕಡೆ ಹೋಗಬೇಕೇ ಹೊರತು ಗುರಿ ಸಾಧಿಸೋಕೆ ಕಷ್ಟ ಆಗ್ತಾ ಇದೆ ಅಂತ ಗುರಿಯನ್ನೇ ಬಿಡಬಾರ್ದು, ಸಾಧಿಸೋ ರೀತಿನ ಬದಲಾಯಿಸ್ಕೋಬೇಕು ಅಂತ ಹೇಳಿದ್ದಾನೆ. ಮೂರನೇದು, ಭಾವನೆಗಳಿಗೆ ಒಳಗಾದಾಗ ಅದು ನಮ್ಮನ್ನು ಶಕ್ತಿಹೀನರನ್ನಾಗಿ ಮಾಡುತ್ತದೆ ಮತ್ತು ಕರ್ತವ್ಯದಿಂದ ವಂಚಿತರಾಗಿರುವಂತೆ ಮಾಡುತ್ತದೆ. ಅಂದರೆ ನಾವು ನಮ್ಮವರು ಅಂತ ಅಂದ್ಕೊಂಡಾಗ ನಮ್ಮವರು ಏನೇ ತಪ್ಪು ಮಾಡಿದರೂ ಸರಿ ಮಾಡ್ಕೊಂಡ್ಬಿಡ್ತೀವಿ, ಅದು ತಪ್ಪಲ್ಲ ಅಂತ ಹೇಳ್ತೀವಿ. ಆದರೆ ಬೇರೆಯವರು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳ್ತೀವಿ. ಆ ರೀತಿ ಮಾಡಬಾರ್ದು. ಭಾವನೆಗೆ ಒಳಗಾದಾಗ ನಾವು ನಮ್ಮ ಕರ್ತವ್ಯ, ನಮ್ಮವ್ರು ತಪ್ಪು ಮಾಡಿದಾಗ ಅದಕ್ಕೆ ಶಿಕ್ಷೆ ಏನು ಕೊಡ್ತಿದ್ವೋ ಅದನ್ನು ಕೊಡೋದಿಲ್ಲ, ಬೇರೆಯವ್ರು ಮಾಡಿದ್ರೆ ಅದೇ ತಪ್ಪನ್ನು ಶಿಕ್ಷೆಯನ್ನು ಕೊಡ್ತೀವಿ. ಆ ರೀತಿ ಮಾಡಬಾರ್ದು. ಇದನ್ನು ಅರ್ಜುನನಿಗೂ ಕೂಡ ಯುದ್ಧದಲ್ಲಿ ಹೇಳಿದ್ದಾನೆ. ಇನ್ನು ನಾಲ್ಕನೇದು, ಧರ್ಮದ ಮಾರ್ಗ ಮತ್ತು ನಮ್ಮ ಭಾವನೆಗೂ ಮೀರಿದ್ದು. ಆದರೆ ವಾತ್ಸಲ್ಯ, ತಿರಸ್ಕಾರ, ಆಸೆಯು ಭಾವನಾತ್ಮಕವಾದದ್ದಾಗಿದೆ. ಧರ್ಮದ ಮಾರ್ಗವನ್ನು ಮಾಡಬೇಕಾದ್ರೆ, ಅಂದರೆ ಧರ್ಮದಲ್ಲೇ ನಡಿಬೇಕಾದ್ರೆ ಅದನ್ನು ನಮ್ಮ ಭಾವನೆಗಳಿಗೆ ಅಂಟಿಸ್ಕೋಬಾರ್ದು. ಭಾವನೆಗಳನ್ನು ಮೀರಿ ಧರ್ಮದ ಮಾರ್ಗದಲ್ಲಿ ನಡೆಯಬೇಕಾಗತ್ತೆ. ಆದರೆ ವಾತ್ಸಲ್ಯ, ತಿರಸ್ಕಾರ, ಆಸೆ ಏನಿದೆ ಆ ಮೂರಕ್ಕೂ ಭಾವನೆಯನ್ನು ಮಿಶ್ರಣ ಮಾಡಬಹುದು. ಐದನೇದು, ನಿಮ್ಮ ಕೆಲಸವನ್ನು ನಿಷ್ಠೆ, ಪ್ರಾಮಾಣಿಕವಾಗಿ ಮಾಡಿ. ಅದರಿಂದ ಯಾವುದೇ ಪ್ರತಿಫಲಗಳನ್ನು ನಿರೀಕ್ಷಿಸಬೇಡಿ. ಅಂದರೆ ನಾವು ಯಾವುದೇ ನಮ್ಮ ಕೆಲಸ ಏನಿದೆಯೋ ಅದನ್ನು ಮಾಡಬೇಕು. ಅದರಿಂದ ಸಿಗುವಂಥ ನಮಗೆ ಫಲಾಫಲಗಳ ಬಗ್ಗೆ ಯೋಚನೆ ಮಾಡಬಾರ್ದು. ಈಗ ಯಾರೋ ಬಡವರು ಇರ್ತಾರೆ, ಅವ್ರಿಗೆ ಒಳ್ಳೇದು ಮಾಡಿದ್ರೆ ನಮ್ಗೆ ಮುಂದೆ ಒಳ್ಳೇದಾಗುತ್ತೆ ಅನ್ನೋ ಚಿಂತೆಯಿಂದ ನಾವು ಒಳ್ಳೇದು ಮಾಡಬಾರ್ದು. ಇವ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋದ್ರಿಂದ ಮಾಡಿದ್ರೆ ಮಾತ್ರ ನಮಗೆ ಅದರ ಫಲ ಸಿಗೋದು. ಅವ್ರಿಗೆ ನಾವು ಒಳ್ಳೇದು ಮಾಡಿದ್ರೆ ನಮಗೆ ಇನ್ನೆಲ್ಲ ಒಳ್ಳೇದಾಗುತ್ತೆ, ಮುಂದೆ ಒಳ್ಳೇದಾಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಮಾಡೋದು ನಮಗೆ ಅದ್ರ ಪುಣ್ಯ ಲಭಿಸಲ್ಲ. ಇನ್ನು ಆರನೇದು, ಬದಲಾವಣೆಗಳಿಗೆ ಹೆದರಬೇಡಿ. ಬದಲಾವಣೆ ನಿಸರ್ಗದ ನಿಯಮವಾಗಿದೆ. ಅಂದರೆ ನಮ್ಮ ಜೀವನದಲ್ಲಿ ಅವಾಗವಾಗ ಕೆಲವೊಂದು ಬದಲಾವಣೆಗಳು ನಡೀತಾ ಇರುತ್ತೆ. ವ್ಯಕ್ತಿಗಳಾಗಿರ್ಬೋದು, ಪರಿಸ್ಥಿತಿ ಆಗಿರ್ಬೋದು, ಬದಲಾಗ್ತಾನೆ ಇರ್ತಾರೆ. ಕೆಲವೊಬ್ಬರು ಇವತ್ತು ನಮ್ಮ ಜೊತೆ ಚೆನ್ನಾಗಿರ್ತಾರೆ, ನಾಳೆ ಅವರು ವೈರಿ ಆಗ್ಬೋದು, ಶತ್ರು ಆಗಿರ್ಬೋದು. ಆದರೆ ಅದೆಲ್ಲ ಬದಲಾವಣೆಗಳು ಜಗದ ನಿಯಮವಾಗಿದೆ. ಒಂದು ಕ್ಷಣ ಇದ್ದ ಹಾಗೆ ಇನ್ನೊಂದು ಕ್ಷಣ ಇಲ್ಲದೆ ಇರೋ ರೀತಿ ಇದ್ದಾರೆ. ಅದನ್ನು ಅಳವಡಿಸ್ಕೋಬೇಕಾಗತ್ತೆ. ಮತ್ತು ಇವತ್ತಿದ್ದವರು ನಾಳೆ ಇರೋದಿಲ್ಲ. ಅದನ್ನು ಕೂಡ ನಾವು ಧೈರ್ಯವಾಗಿ ಎದುರಿಸಬೇಕಾಗತ್ತೆ. ಇನ್ನು ಏಳನೇದು, ಎಲ್ಲವೂ ಅಂದುಕೊಂಡಂತೆ ನಡೆಯಲು ಸಾಧ್ಯವಿಲ್ಲ. ಹೀಗಾಗಿ ಬಂದದ್ದನ್ನು ಸ್ವೀಕರಿಸುವುದನ್ನು ಕಲಿಯಿರಿ.
ಅಂದರೆ ನಾವು ಅಂದ್ಕೊಂಡಂಗೆ ಎಲ್ಲ ನಡೆಯಲ್ಲ. ಈಗ ಯಾವುದೋ ಒಂದು ಕೆಲಸನ ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಆದರೆ ಕೆಲವೊಂದು ಸರಿ ಮಾಡ್ತೀವಿ, ಕೆಲವೊಂದು ಸರಿ ಮಾಡೋದಕ್ಕಾಗಲ್ಲ. ಹಾಗಾಗಿ ನಾವು ಏನು ಅನ್ಕೋತೀವಿ, ನಾವು ಯೋಚನೆ ಮಾಡ್ತೀವಿ, ಪ್ರತಿಯೊಂದನ್ನು ಯೋಚನೆ ಮಾಡಿ ಕೆಲಸ ಮಾಡಬೇಕು. ಆದರೆ ಕೆಲಸ ಮಾಡಬೇಕಾದಾಗ ಅದ್ರ ಫಲ ನಾವು ಏನು ಅಂದ್ಕೊಂಡಿರ್ತೀವಿ ಅದು ಕೆಲವೊಂದು ಸರಿ ಸಿಗದೆ ಹೋಗ್ಬೋದು. ನಾವು ಯಾವುದೋ ಒಂದು ಕೆಲಸಕ್ಕೋಸ್ಕರ ಅಂತ ಹಣ ಇಟ್ಟಿರ್ತೀವಿ ಅಕೌಂಟಲ್ಲಿ, ಆದರೆ ಆ ದುಡ್ಡು ತೆಗೆದು ಕೆಲಸ ಮಾಡಬೇಕು ಅನ್ನೋದಕ್ಕೆ ಮುಂಚೆನೇ ಇನ್ಯಾವುದೋ ಕಾರಣಕ್ಕಾಗಿ ಆ ಹಣನ ತೆಗಿಯೋಕೆ ಬರ್ಬೋದು. ಅದೇ ರೀತಿ ಪ್ರತಿಯೊಂದು ಕೆಲಸದಲ್ಲೂ ಅಷ್ಟೇ, ನಾವು ಅಂದ್ಕೊಂಡಂಗೆ ಗುರಿ ತಲುಪದೆ ಹೋಗ್ಬೋದು. ಆದರೆ ಏನಾಗುತ್ತೋ ಅದನ್ನು ಧೈರ್ಯದಿಂದ ಸ್ವೀಕರಿಸೋದನ್ನ ಕಲಿಬೇಕಾಗುತ್ತೆ. ಇನ್ನು 8ನೇದು, ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೆಂಬುದು ಅಧಿಕವಾದರೆ ಹಣೆಬರಹವೂ ಕೂಡ ಶಿರಬಾಗುತ್ತದೆ. ಅಂದರೆ ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ಪ್ರಯತ್ನ ಮಾಡಿದ್ರೆ, ಅಂದರೆ ಯಾವುದೋ ಒಂದು ನಾವು ಈಗ ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ, ಗಟ್ಟಿ ಮನಸ್ಸು ಮಾಡಿಕೊಂಡು ನಮ್ಮ ಕೈಲಾದಷ್ಟು ಮಾಡ್ತೀವಿ ಅಂತ ಮನಸ್ಸು ಮಾಡಿದ್ರೆ ಹಣೆ ಬರಹ ಕೂಡ ಶಿರಬಾಗುತ್ತೆ. ಅಂದರೆ ನಮ್ಮ ಹಣೆ ಬರಹದಲ್ಲಿ ಇಲ್ಲದೇ ಇದ್ದರೂ ಕೂಡ ಅದು ಸ್ವಲ್ಪ ಪೂರ್ತಿ ನಮ್ಮ ಮನೆಯಲ್ಲಿ ಅಷ್ಟಿಲ್ಲದೆ ಹೋದರೂ ಅದರಲ್ಲಿ ಸ್ವಲ್ಪನಾದರೂ ನಾವು ಜಾಸ್ತಿ ಪ್ರಯತ್ನ ಪಟ್ಟರೆ ಸ್ವಲ್ಪನಾದರೂ ಸಿಕ್ಕೇ ಸಿಗುತ್ತೆ ಅನ್ನೋದು ಈ ಸಾರಾಂಶ. ಇನ್ನು 9ನೇದು, ನೀವು ಜೀವನದಲ್ಲಿ ಕಷ್ಟಗಳನ್ನೇ ಅನುಭವಿಸುತ್ತಿದ್ದರೆ ಅದರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತದೆ. ಅಂದರೆ ಈಗ ಕೆಲವೊಬ್ರು ಹೇಳ್ತಾ ಇರ್ತಾರೆ, ಅಯ್ಯೋ ಏನು ಕರ್ಮನಪ್ಪ, ಏನು ಕಷ್ಟನಪ್ಪ, ನನಗೆ ಯಾಕೆ ಇಷ್ಟು ಕಷ್ಟ ಬಂತು ಅಂತ. ಅಂದರೆ ನಮಗೆ ತುಂಬ ಕಷ್ಟಗಳು ಬರ್ತಾ ಇದೆ ಅಂದರೆ ಹಿಂದೆ ಒಳ್ಳೆ ದಿನಗಳು ಬರುತ್ತೆ, ಮುಂದೆ ಒಳ್ಳೆ ದಿನಗಳು ಬರುತ್ತೆ ನಮಗೆ ಅಂತ. ನಾವು ತುಂಬ ಹಾಗೆ ಕಷ್ಟನೇ ಪಡ್ತಾ ಇದ್ದೀವಿ ಅಂದರೆ ಹಿಂದಿನ ಜನ್ಮದಲ್ಲಿ ಏನೋ ತಪ್ಪು ಮಾಡಿರ್ತೀವಿ, ಅದರ ಪರಿಣಾಮ ಈ ಜನ್ಮದಲ್ಲಿ ನಾವು ಕಷ್ಟಪಡ್ತಾ ಇರ್ತೀವಿ. ಅಥವಾ ಹಿಂದೆ ಯಾರಿಗೋ ಮೋಸ ಮಾಡಿರ್ತೀವಿ, ಏನೋ ತಪ್ಪು ಮಾಡಿರ್ತೀವಿ, ಅದಕ್ಕೆ ಈಗ ನಾವು ಕರ್ಮನ ಅನುಭವಿಸ್ತಾ ಇರ್ತೀವಿ ಅನ್ನೋ ಅರ್ಥ ಇರುತ್ತೆ. ಒಟ್ಟಿನಲ್ಲಿ ನಾವು ಜೀವನದಲ್ಲಿ ಕಷ್ಟ ಅನುಭವಿಸ್ತಾ ಇದ್ರೆ ಅದರ ಹಿಂದೆ ಒಂದು ಕಾರಣ ಇರುತ್ತೆ. ಅದನ್ನು ನಾವು ಅರಿತುಕೊಂಡು ಅದನ್ನು ಸರಿ ಮಾಡಿಕೊಂಡ್ರೆ ನಮ್ಮ ಜೀವನದ ಕಷ್ಟಗಳು ಅರ್ಧ ಕಮ್ಮಿ ಆಗುತ್ತೆ. ಇನ್ನು 10ನೇದು, ಎಲ್ಲ ರೀತಿಯ ಕೊಲೆಗಾರರಿಗೆ ಹೋಲಿಸಿದರೆ ಸಮಯವೇ ಅಂತಿಮವಾಗಿದೆ, ಏಕೆಂದರೆ ಅದು ಎಲ್ಲವನ್ನೂ ಕೊಲ್ಲುತ್ತದೆ. ಕೊಲೆಗಾರರು ಅಂದರೆ ಪ್ರತಿಯೊಬ್ಬರೂ ಕೊಲೆ ಮಾಡ್ತಾರನ್ನ ಕೊಲೆಗಾರರು ಅಂತಾರೆ. ಆದರೆ ಈ ಕೃಷ್ಣ ಹೇಳೋದು ಸಮಯವೇ ಅಂತಿಮ ಕೊಲೆಗಾರ, ಎಲ್ಲದಕ್ಕಿಂತ ಮೀರಿದ ಕೊಲೆಗಾರ ಅಂದರೆ ಸಮಯ, ಅಂದರೆ ಕಾಲ. ಈ ಟೈಮ್ ಅನ್ನೋದು ಒಂದು ಸಾರಿ ಹೋದರೆ ಮತ್ತೆ ಬರೋದಿಲ್ಲ. ಹಾಗೆ ಆ ಟೈಮ್ ಯಾವುದೋ ಒಂದು ಕೆಲಸ ಮಾಡಬೇಕಾಗಿರುತ್ತೆ, ಆ ಟೈಮಲ್ಲಿ ಮಾಡಲಿಲ್ಲ ಅಂದರೆ ಅದು ಮಿಂಚು ಹೋದ್ಮೇಲೆ ಏನೂ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಅನ್ನೋದು ಬಂದ್ಬಿಡುತ್ತೆ. ಹಾಗಾಗಿ ಸಮಯವೇ ಅಂತಿಮ. ಅದರಿಂದ ಸಮಯ ಮೀರಿದ ಮೇಲೆ ಏನೂ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಆಗೋಗುತ್ತೆ ಕೆಲವೊಂದು ಟೈಮು. ಹಾಗಾಗಿ ಸಮಯವೇ ಅಂತಿಮ ಕೊಲೆಗಾರ ಅಂತ ಹೇಳ್ತೆ. ಇನ್ನು 11ನೇದು, ನಮ್ಮ ಜೀವನದಲ್ಲಿ ನಾವು ಮಾಡುವ ತೀರ್ಮಾನಗಳು ನಮ್ಮ ಹಣೆ ಬರಹವನ್ನು ನಿರ್ದೇಶಿಸುತ್ತವೆ. ಅಂದರೆ ಕೆಲವೊಂದು ಸರಿ ನಾವೇನು ತೀರ್ಮಾನ ತಗೊಳ್ತೀವೋ ಅದು ನಾವು ಮಾಡೋಕ್ಕಾಗಲ್ಲ ಅಂದ್ಕೊಂಡಿರ್ತೀವಿ, ಅದು ನಮ್ಮ ಜೀವನದಲ್ಲಿ ಆಗೋಗ್ಬಿಡುತ್ತೆ. ಅವಾಗ ಅದನ್ನು ನಮ್ಮ ಹಣೆ ಬರಹದಲ್ಲೇ ಇದ್ದದ್ದೇ ಇಷ್ಟು ಅಂತ ಅನ್ಕೋತೀವಿ. ಹಾಗೆ ನಮ್ಮ ಹಣೆ ಬರಹದಲ್ಲಿ ಏನಿರುತ್ತೋ ಅದೇ ಕೂಡ ನಮ್ಮ ಜೀವನದಲ್ಲಿ ದಕ್ಕೋದು. ಹಾಗಾಗಿ ನಾವು ಏನು ತೀರ್ಮಾನ ತಗೊಂಡು ಏನು ಕೆಲಸ ಮಾಡ್ತೀವೋ ಅದು ನಮ್ಮ ಹಣೆ ಬರಹದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು 12ನೇದು, ನಾವು ಮಾಡುವ ಕೆಲಸವನ್ನು ನಾವು ಯಾವಾಗಲೂ ಗೌರವಿಸಬೇಕು. ಅಂದರೆ ನಾವು ಯಾವುದೇ ಕೆಲಸ ಮಾಡಲಿ ಅದನ್ನು ನಾವು ಗೌರವದಿಂದ ಕೆಲಸ ಮಾಡಬೇಕು. ಕೆಲವೊಬ್ಬರು ಚಪ್ಪಲಿ ಹೊಲಿತಾ ಇರ್ತಾರೆ, ಇನ್ನು ಕೆಲವೊಬ್ಬರು ಚಪ್ಪಲಿ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ. ಆ ರೀತಿ ಚಪ್ಪಲಿ ಹೊಲಿಯೋನು ಚಪ್ಪಲಿ ಹೊಲಿಯೋದೇ ಅವನ ಕಾಯಕ ಆಗಿರಬೇಕು. ಅಂದರೆ ಅದಕ್ಕೆ ಅವನು ಗೌರವನ ಸೂಚಿಸುವಂತಾಗಿರಬೇಕು. ಚಪ್ಪಲಿ ಅಂಗಡಿಯವನು ಅಂಗಡಿಗೆ ಗೌರವ ಕೊಡಬೇಕು. ಆ ರೀತಿ ನಾವು ಏನು ಕೆಲಸ ಮಾಡ್ತಿರ್ತೀವೋ ಅದಕ್ಕೆ ಗೌರವ ಕೊಡಬೇಕು. ಬೇರೆಯವ್ರ ಕೆಲಸ ನೋಡಿ ನನ್ನ ಕೆಲಸ ಕೀಳು, ಅವ್ರ ಕೆಲಸ ಮೇಲು ಅನ್ನೋದು ಇರಬಾರ್ದು. ನಾವು ಏನು ಕೆಲಸ ಮಾಡ್ತಾಯಿದ್ವಿ ಅದು ನನ್ನದು. ಹಾಗಾಗಿ ಆ ಕೆಲಸಕ್ಕೆ ಗೌರವ ಕೊಟ್ಟು ಕೆಲಸ ಮಾಡಿದಾಗ ಆ ಕೆಲಸ ಒಲಿಯುತ್ತೆ, ಆ ಕೆಲಸದಿಂದ ನಮಗೆ ಒಳ್ಳೆಯದಾಗುತ್ತೆ. ಬೇರೆಯವ್ರ ಕೆಲಸ ನೋಡ್ಕೊಂಡು ನಮ್ಮ ಕೆಲಸ ಕೀಳು ಮಾಡಿಕೊಂಡ್ರೆ ನಮ್ಮ ಜೀವನಕ್ಕೆ ಅದು ಬರಲ್ಲ. ಅಂದರೆ ಅದರಿಂದ ನಮಗೆ ಯಾವುದೇ ರೀತಿಯ ಅನುಕೂಲಗಳು ಆಗಲ್ಲ. ಇದಿಷ್ಟು ಕೃಷ್ಣ ಹೇಳಿದ 12 ಸಂದೇಶಗಳು ಮತ್ತು ಅದರ ಅರ್ಥಗಳು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ಮುಂದಿನ ವಿಡಿಯೋದಲ್ಲೇ ಸಿಗೋಣ.